ಶ್ರೀ ಶ್ರೀ ಆವನಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀ ಶಾರದಾ ಪೀಠಂ ಆವನಿ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಸಚಿವರಾದ ಕೆ.ಎಚ್. ಮುನಿಯಪ್ಪ ಹಾಗೂ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಆವನಿ ಜಾತ್ರೆಯ ಬಗ್ಗೆ ಅಲ್ಲಿನ ಗ್ರಾಮದ ಜನರ ಜೊತೆಗೆ ವಿಶೇಷವಾಗಿ ಜಾತ್ರೆಯ ಕಾರ್ಯಕ್ರಮವನ್ನ ನಡೆಸಿಕೊಳ್ಳುವ ಬಗ್ಗೆ ಮಾತನಾಡಿದ್ರು. ಜಾತಿ ಭೇದ ಇಲ್ಲದೆ ಈ ಜಾತ್ರೆಯನ್ನ ನಡೆಯಬೇಕು ಹಾಗೂ ಅಹಿತಕರ ಘಟನೆಗಳು ನಡೆಯಬಾರದೆಂದು ಹೇಳಿದ್ರು. ಹಾಗೆಯೇ ಜಾತ್ರೆಗೆ ಬರುವ ಜನರು ಯಾವುದೇ ತೊಂದರೆ ಇಲ್ಲದೆ ಪ್ರೀತಿ ವಿಶ್ವಾಸದಿಂದ ಈ ಜಾತ್ರೆಯನ್ನ ನಡೆಸಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ಆರ್ಯವೈಶ್ಯ ಮಹಾಮಂಡಳಿಯ ನಿಗಮದ ಅಧ್ಯಕ್ಷರಂತ ರಾಮಪ್ರಸಾದ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಶಿವಣ್ಣ ಇದ್ದಾರೆ, ಎಲ್ಲ ಸಾಕಷ್ಟು ಜನ ಮುಖಂಡರು, ಎಲ್ಲ ಪಕ್ಷದಿಂದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಕ್ತಾದಿಗಳು ಕೂಡ ಇದ್ದಾರೆ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿಯವರೆಲ್ಲ ಪ್ರಾರ್ಥನೆ ಮಾಡೋಣ. ಮುಂಬರುವ ದಿನಗಳಲ್ಲಿ ಒಳ್ಳೆಯ ಮಳೆ ಬರಲಿ, ಸಮೃದ್ಧಿಯಾಗಿರಲಿ, ಜನರು ಭಾವೈಕ್ಯದಿಂದ ಪ್ರೀತಿ ವಾತ್ಸಲ್ಯದಿಂದ ಬಾಡಿ ಬೆಳೆಸುವಂಥ ಆ ಶಕ್ತಿಯನ್ನು ರಾಮಲಿಂಗೇಶ್ವರ ಸ್ವಾಮಿ ನಮಗೆ ಪ್ರಾರ್ಥನೆ ಅಂತೇಳಿ ಪ್ರಾರ್ಥನೆ ಮಾಡೋಣ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾಳೆ ಎಲ್ಲ ವರ್ಕು ಚೆಕ್ ಮಾಡೋಕ್ಕೆ ಇಡೀ ನಮ್ಮ ತಂಡ ನಾಳೆ ಬರ್ತಾ ಇದೆ. ಇವತ್ತು ವಿಶೇಷ ಏನಂತಂದರೆ ಇವತ್ತು ಮೊದಲು ಪೂಜೆ, ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡುವ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. ವಿಶೇಷವಾಗಿ ಆದಿಜಂಬವನ್ನು ಪೂಜೆ ಮುಖಾಂತರವಾಗಿ ಇವು ರಾಮಲಿಂಗೇಶ್ವರ ಸಂಪ್ರದಾಯ ಇದೆ. ಇವತ್ತು ವಾಲ್ಮೀಕಿ ಮತ್ತು ಆದಿಜಂಬ ಒಂದು ಪೂಜೆ ಮಾಡ್ಕೊಂತ ಈ ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ವಿಶೇಷ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಸಾಹೇಬರು ಇವತ್ತು ಬಂದಿದ್ದಾರೆ. ಇವತ್ತು ನಾನು ಕೇಳಿದೆ ಬೇಗ ಪೂಜೆಗೆ ಬನ್ನಿ ಸರ್, ಎರಡೂ ಮುಗಿಸ್ಕೊಂಡು ಹೋಗಿದೆ ಅಂತ. ಸೊ ಅದರಿಂದ ಇವತ್ತು ಆವತ್ತಿನ ಕೊಟ್ಟು ಅಂದರೆ ಪೂರ್ಣಾವತಿನ ಕೊಟ್ಟು ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ವಿಶೇಷ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ಸಚಿವರು ಅಂದರೆ ಇಲ್ಲಿಂದನೇ ಹುಟ್ಟು ಬೆಳೀತಕ್ಕಂಥ ರಾಜಕಾರಣಿಯವರು. ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲೇ ದೇವಸ್ಥಾನ ಆದರೂ ಕೂಡ ಫಸ್ಟ್ ಅಟೆಂಡ್ ಅವರು ಇರ್ತಾರೆ. ಯಾಕಂದರೆ ದೈವಭಕ್ತಿ ಇರ್ತಕ್ಕಂಥ ಇವರು. ಸೊ ಅದರಿಂದ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಪೂಜೆ ಮಾಡೋ ಮುಖಾಂತರವಾಗಿ ಇಡೀ ಮುಳಬಾಗಿಲು ತಾಲೂಕಿಗೆ, ಕರ್ನಾಟಕ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂಥ ಜೀವನ ಬರಬೇಕಾದ್ರೆ ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರಬೇಕಂದ್ರೆ ಇವತ್ತು ನಮ್ಮ ರಾಜ್ಯ ಸುಗಮವಾಗಿರ್ಬೇಕಂದ್ರೆ ದೇವರಿಗೆ ಕೇಳ್ಕೊಂತ ಇವತ್ತಿಂದ ಏನೂ ಕುಂದುಕೊರತೆಗಳಿಲ್ಲದೆ ದೇವರಲ್ಲಿ ನಾನು ಪ್ರಾರ್ಥನೆ ಇಟ್ಟಿದ್ದೀನಿ. ಈ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗಬೇಕು. ಸುಮಾರು 50-60 ಲಕ್ಷ ಜನ ಸೇರ್ತಾರೆ. ಯಾರಿಗೂ ತೊಂದರೆ ಆಗದಂಗೆ ಕಾಪಾಡಪ್ಪ, ಅದನ್ನು ದಯವಿಟ್ಟು ಬೆಳೆಸ್ಬಿಡಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಅದರಿಂದ ನನ್ನ ಎಲ್ಲ ನಾಯಕರು ಕೂಡ, ಮುಳಬಾಗಿಲು ತಾಲೂಕಿನ ನಾಯಕರು ಪಕ್ಷಾತೀತವಾಗಿ ಎಲ್ಲರೂ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ರಿಗೂ ಒಳ್ಳೆಯದಾಗಿ ಬಯಸ್ತೀನಿ. ಮಾಡಿದಿರಾ ಸಮಿತಿಯ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಯಲು ಮೂಲ ಕಾರ್ಯಕರ್ತರಾದಂತಹ ನಮ್ಮ ಸಚಿವರು ಕೆ.ಎಚ್. ಮುನಿಯಪ್ಪನವರಿಗೆ ಮತ್ತು ಈ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಈ ಜಾತ್ರೆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಇಲ್ಲಿ ಬರೋ ಥರ ಆಗ್ಬೇಕಂತೇಳಿ ನಾನು ಕೆ.ಎಚ್. ಮುನಿಯಪ್ಪನವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ಕೆ.ಎಚ್. ಮುನಿಯಪ್ಪಣ್ಣನವರು ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಮಾದಾರ ಮಹಾಸಭಾ ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ಪ್ರತಿಯೊಬ್ಬ ಮಾದಿಗರು ಸಹ ಅದರಲ್ಲಿ ಸದಸ್ಯವನ್ನು ತಗೋಬೇಕು. ಅದರಲ್ಲಿ ಸದಸ್ಯವನ್ನು ತಗೊಂಡ್ರೆ ನಮ್ಮ ಸಮುದಾಯದ ಶೈಕ್ಷಣಿಕ ಮತ್ತು ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿದಂತಾಗುತ್ತೆ ಅಂತ ಹೇಳ್ತಾ, ಈ ಜಾತ್ರೆಗೆ ಯಾರ್ಯಾರು ಶ್ರಮಪಟ್ಟು ಕೆಲಸ ಮಾಡಿರ್ತಾರೋ ಅಧ್ಯಕ್ಷರಾದಂಥ ಶ್ರೀರಣ್ಣವರಾಗ್ಬೋದು, ವೆಂಕಟೇಶ್ ಅವರಾಗ್ಬೋದು, ಎಲ್ರಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತೊಮ್ಮೆ ಪ್ರತಿಯೊಬ್ಬರು ಸಹ ನಮ್ಮ ಸಂಘಟನೆಯಲ್ಲಿ ರಾಜ್ಯ ಮಟ್ಟದ ನಾಯಕರಾದಂಥ ನಮ್ಮ ಕೆ.ಎಚ್. ಮುನಿಯಪ್ಪನವರು ಸಂಘಟನೆಯನ್ನು ಹುಟ್ಟಾಕಿದರೆ ಪ್ರತಿಯೊಬ್ಬರು ಸಹ ಸದಸ್ಯರಾಗಬೇಕಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ನನಗೆ ಕಾಲಾವಕಾಶ ಅಂತ ಕೊಟ್ಟಂತ ಎಲ್ರಿಗೂ ನಾನು ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಜಾಂಬವ, ಜೈ ಜಾಂಬವ, ಜೈ ಜಾಂಬವ. ಈಗ ಶಿವಣ್ಣ ಅವ್ರು ಹೇಳ್ದಂಗೆ ನಿಮ್ ಶಕ್ತಿ ಎಲ್ಲ ಜಾಂಬವಂತ ಹೋಯ್ತು. ಈ ವೇದಿಕೆ ಮೇಲೆ ನಮ್ಮ ಈ ಸಮಾಜದ ಆನಂದ ಮುನಿ ಅವರು ಇದರ ನೇತೃತ್ವವನ್ನು ವಹಿಸುವುದಕ್ಕೆ ನಮ್ಮ ಪೂಜ್ಯ ಗುರುಗಳಾದ ನಮ್ಮ ಶ್ರೀಮಾನ್ ಕೆ.ಎಚ್. ಮುನಿಯಪ್ಪ ಅವರು ಪೂಜ್ಯ ಗುರುಗಳಾದ ಶ್ರೀಮಾನ್ ಕೆ.ಎಚ್. ಮುನಿಯಪ್ಪ ಅವರು ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು, ನಮ್ಮ ಕರ್ನಾಟಕ ಆಹಾರ ಮಂತ್ರಿಯವರು. ಅವರ ಆದೇಶ ಮೇರೆಗೆ ಈ ದೇವಾಲಯವನ್ನ ಬಹಳಷ್ಟು ಅಭಿವೃದ್ಧಿ ನಮ್ಮ ಸಂಘದವರೆಲ್ಲ, ಅಂದ್ರೆ ಆದಿಜಂಬವಂತ ಸಂಘ
ಇಲ್ಲಿ ಏನಿದ್ದಾರೆ ಎಲ್ಲ ಪದಾಧಿಕಾರಿಗಳು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿನ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀಮಾನ್ ಸಮೃದ್ಧಿ ಮಂಜುನಾಥನವರು ಅವರು ಕೂಡ ನಮ್ಗೆಲ್ಲ ಸಹಕಾರ ನೀಡಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ತಾನೇ ವೇದಿಕೆಯಲ್ಲಿ ಹೇಳಿದ್ರು ಗಾಳಿ ಗೋಪುರಕ್ಕೆ ನಾನು ಸಹಕಾರ ಮಾಡ್ತೀನಿ ಅಂತ ನಮ್ಮ ಮಾನ್ಯ ಸಚಿವರ ಹತ್ರ ಹೇಳಿದ್ರು. ಬಹಳ ಸಂತೋಷದ ವಿಷಯ. ಇದೇ ರೀತಿಯಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ಬರ್ತಾ ದಾರಿಯಲ್ಲಿ ಫಾರೆಸ್ಟ್ನವ್ರಿಗೆ ಮಾತಾಡಿ DC ಅವ್ರಿಗೆ ಮಾತಾಡಿ ನಮ್ಮ ಸಾಹೇಬರು ಇದರ ಜಮೀನನ್ನ ಬೇಗ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಶಾಸಿಸಿದ್ದಾರೆ. ಸ್ವಲ್ಪ ಕಾನೂನು ತೊಡಕಿರೋದ್ರಿಂದ ಅದನ್ನೆಲ್ಲ ಬೇಗ ಮುಗಿಸಿ ಆದಷ್ಟು ಬೇಗ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ಈ ಮುಖೇನ ನಮ್ಮ ಸಾಹೇಬರು ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಜಾಂಬುವಂತ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹೆಣ್ಣು ಕೊಟ್ಟಂತ ವ್ಯಕ್ತಿ. ಶಮಂತಕೋಪಾಸನ ಇದನ್ನೆಲ್ಲ ಕೇಳಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಆದಿ ಜಾಂಬುವಂತನು. ಆದಿ ಅಂದ್ರೆ ಮೊದಲು ಅಂತಂದ್ರೆ ನಾವ್ಯಾರು ಹುಟ್ಟಿರಲ್ಲ, ಸ್ವಾಮಿಯೇ ಫಸ್ಟ್. ಅದಾದ್ಮೇಲೆ ನಾವೆಲ್ಲ ಇದ್ದೀವಿ. ಆದ್ರಿಂದ ಇದಕ್ಕೆ ಕುಲ ಮತ ಭೇದ ಏನೂ ಇಲ್ಲ. ನಾವೆಲ್ಲ ಒಂದೇ ಕುಲ, ಒಂದೇ ಶಕ್ತಿ, ಒಂದೇ ಜನ್ಮ. ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವೋ ಶಿವಣ್ಣ ಅವಳು ಹೇಳ್ದಂಗೆ ನಮ್ಮ ಮನಸ್ಸಲ್ಲಿರೋ ಶಕ್ತಿ ಪರಮಾತ್ಮನಿಗೂ ಸೇರುತ್ತೆ. ಅದನ್ನ ಎಲ್ಲ ಪಾಟಿಸಬೇಕು ಅಂತ ಈ ಸಭೆಯ ಮುಖಾಂತರ ತಮ್ಗೆಲ್ಲ ತಿಳಿಸ್ತಾ ಇದ್ದೇನೆ. ಈ ಎರಡು ಮಾತನಾಡಲು ನಮ್ಮ ಸಂಘ ಪರಿವಾರದವರು ಮತ್ತೆ ನಮ್ಮ ಗುರುಗಳು ಶ್ರೀಮಾನ್ KH ಮುನಿಯವರು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ. ವೇದಿಕೆ ಮೇಲೆ ಅಸಲರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬ್ರೆ, ಹಾಗೂ ಈ ಜನಾಂಗದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳೇ, ಹಾಗೂ ಮೂಲ ಹೋರಾಟಗಾರರಾಗಿರ್ತಕ್ಕಂಥ ಮೀಸಲಾತಿಯ ಮೂಲ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣರೇ, ಹಾಗೂ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಪ್ರಸಾದ್ ಅಣ್ಣವರೇ, ವೇದಿಕೆ ಮೇಲೆ ತುಂಬಾ ಜನ ಕೂತಿದ್ದೀರಿ. ಎಲ್ಲ ನನ್ನ ನಾಯಕರು ಕೂಡ ಟೈಮ್ ಈಗಾಗಲೇ ಲೇಟ್ ಆಗಿದೆ, ಹೊಟ್ಟೆ ಇಲ್ಲಿ ಓಡಾಡ್ತಾ ಇದೆ. ಈಗಾಗಲೇ ಹಾದಿಜಮ್ಮವನ ಪೂಜೆಗೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಸಾಹೇಬ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ನಂದು ರೋಡ್ ಪೂಜೆಗಳಿದೆ. ಸೊ ಆದ್ರೂ ಕೂಡ ಇವತ್ತು ವಿಶೇಷವಾದಂತೆ ಅಂದ್ರೆ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಪ್ರತಿ ವರ್ಷ ಬಂದು ಆದಿಜಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ಸಂಪ್ರದಾಯ ಪ್ರಕಾರವಾಗಿ ಬರ್ತಾ ಇದ್ರು. ಇಡೀ ಮುಳಬಾಗಿಲು ತಾಲೂಕಲ್ಲಿ ಯಾವುದೇ ದೇವಸ್ಥಾನ ಆದ್ರೂ ಕೂಡ ಕುರುಡುಮಲೆ ಆಗ್ಲಿ, ಗರುಡ ಆಗ್ಲಿ, ಎಲ್ಲಾ ಕಡೆ ಬಂದು ಪೂಜೆ ಮಾಡ್ಕೊಂಡು ಹೋಗತಕ್ಕಂಥ ಸಂಪ್ರದಾಯವನ್ನ ಏನ್ ಬೆಳೆಸ್ಕೊಂಡಿದ್ದಾರೆ. ಬಹುಶಃ ಈ ಒಂದು ಜಾತ್ರೆಯಲ್ಲಿ ಮಾತ್ರ ನಾವೆಲ್ಲ ಜನಾಂಗದವ್ರು ಬಂದು ಇವತ್ತು ದೀಪಲೊತ್ತಿ ದೇವ್ರನ್ನ ಪೂಜೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಈಗ ತಾನೇ ನಮ್ಮ ಶಂಕರಣ್ಣ ಒಂದು ಮಾತು ಹೇಳ್ತಾ ಇದ್ರು, ಆದಿ ಅಂದ್ರೆ ಮೂಲ. ಆದಿ ಅಂದ್ರೆ ಮೂಲ ಅಂದ್ರೆ ಭೂಮಿ ಹುಟ್ಟಕ್ಕಿಂತ ಮುಂಚೆ ಆದಿಜಮ್ಮ ಹುಟ್ಟಿದ್ದ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಇದೆ. ಬಟ್ ಆದಿಜಮ್ಮ ಅವನು ಯಾರ ಜಾತಿ ಸೀಮಿತ ಅಲ್ಲ, ಇವರೊಬ್ಬ ಮಹಾನ್ ಭಾವ, ಅಂದ್ರೆ ದೇವರಿಗಿಂತ ಹೆಚ್ಚಿನ ಇರ್ತಕ್ಕಂಥ ಒಂದು ವ್ಯಕ್ತಿ. ಸೊ ಅದರಿಂದ ಈ ಆದಿಜಮ್ಮನ ಪೂಜೆಯನ್ನ ಇಡೀ ನಮ್ಮ ಕಮ್ಯುನಿಟಿಯವರು ಏನು ಪ್ರತಿ ವರ್ಷ ನಿಮ್ಮ ಹಬ್ಬಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಬರ್ತಿದ್ದೆ. ನಾನು MLA ಆಗಿ ಬರಕ್ಕಿಂತ ಮುಂಚೆ ಸುಮಾರು 8 ವರ್ಷಗಳಿಂದ ಈ ದೇವಸ್ಥಾನ ಬರ್ತಾ ಇದ್ದೀನಿ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಈ ಕಾಳಜಿ, ಈ ದೇವಸ್ಥಾನಕ್ಕೆ ಇರ್ತಕ್ಕಂಥ ಇದು ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಪ್ಪನಿಗೆ ಏನಾದ್ರು ಮಾಡಪ್ಪ. ನೆನ್ನೆ ತಾನೇ ಫೋನಲ್ಲಿ ಮಾತಾಡಿ DC ಹತ್ರ ಮಾತಾಡು, ತಾಯಂದ್ರ ಹತ್ರ ಮಾತಾಡು, 3 ಎಕರೆ ಜಮೀನು ಹೇಳಿದೀನಿ, ಬೇಗ ಮಾಡಿಸ್ಕೊಡು ಅಂತ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ. ಬಟ್ ನನ್ನ ಜೀವನದಲ್ಲಿ ಇವ್ರ ಮಾತು ನಾನು ಇವತ್ತು ಮೀರಿ ಹೋಗಿಲ್ಲ. ಬಹುಶಃ ಯಾಕೆ ಅಂತಂದ್ರೆ ನಾನು ಕೂಡ ಇವ್ರ ಅಭಿಮಾನಿ. ಸೊ ಮೊದಲಿಂದಲೂ ರಾಜಕೀಯದಲ್ಲಿ ನನ್ನ ಕರ್ಸ್ಕೊಂಡ್ಬಂದು ಇವ್ರ ಅಭಿಮಾನಿ. ಅದೇ ರೀತಿ ಯಾವತ್ತು ನನ್ನ ಒಂದು ಏನೇ ಬೇರೆ ವಿಚಾರ ಹೋಗ್ತದಕ್ಕೆ ಅಟ್ಲಕ್ಕಾದಪ್ಪ ಇಟ್ಲಕ್ಕಾದಪ್ಪ ಅಟ್ಲ ಅಂತ ಹೇಳ್ತಾರೆ. ಬಹುಶಃ ಸೆಷನ್ನಲ್ಲಿ ಏನಾದ್ರು ಡಲ್ ಹಾಕೋದೆ ಕರೆದು ಕೇಳ್ತಾರೆ, ಯಾರು ಡಲ್ ಹೊಂಡ ಅಂತ ಕೇಳ್ತಾರೆ. ಅಂದ್ರೆ ಈ ತರ ಇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇವತ್ತು ಅನ್ಕೋಬಹುದು ಏನ್ KH ಮುನಿಯಪ್ಪ ಸಮೃದ್ಧಿ ಜೊತೆ ಬಂದ್ಬಿಟ್ರೆ ಅಂತ. ಯಾವ ಮಿನಿಸ್ಟರ್ ನಮ್ಮ ತಾಲೂಕ್ ಬಂದ್ರೆ ಕೂಡ ಅವ್ರಿಗೆ ಅವ್ರವ್ರನ್ನ ಪ್ರೋಟೋಕಾಲ್ ಮೇಂಟೈನ್ ಮಾಡೋ ಸರ್ಕಾರದ ಒಂದು ನಿಯಮ. ದಿನೇಶ್ ಗುಂಡೂರಾವ್ ಬಂದಾಗ ಕೂಡ ನಾನೇ ಕರ್ಕೊಂಡು ಪೂಜೆ ಮುಗಿಸಿದ್ದೀನಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಸಚಿವರು, ಅದಕ್ಕಿಂತ ಮುಂಚೆ ನಮ್ಮ ಕೋಲಾರ ಜಿಲ್ಲೆದವರು, ನಮ್ಮ ಕೋಲಾರ 7 ಬಾರಿ ಜಿಲ್ಲೆಯಲ್ಲಿ MP ಆಗಿದ್ದವು. ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಈಗಾಗಲೇ ಏನು ಮನವಿನ ಕೊಟ್ಟಿದ್ದಾರೆ, ನನಗೆ ಗಾಲಿ ಗೋಪುರ ಆಗ್ಬೇಕಂತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಆ ಗಾಲಿ ಗೋಪುರನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ನಾನು ಒಪ್ಕೊಂತೀನಿ. ನಾನು ಒಂದೇ ಮಾತು, 3 ಎಕರೆ ಜಮೀನು ಕೇಳಿದ್ರೆ ಈಗಾಗಲೇ ಸಾಹೇಬರು DC ಹತ್ರ ಮಾತಾಡಿದ್ರೆ ಈ ಕೂಡಲೇ ನಾನು DC ಗೆ ಲೆಟರ್ ಕಳಿಸಿ ಅದನ್ನ ಇದಾಗ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇವತ್ತು ನನ್ನ ಜೊತೆ ಎಲ್ಲ ನಾಯಕರು ಬಂದು ಆದಿಜಮ್ಮನ ಇವತ್ತಿಂದ ನಮ್ಮ ಆವಣಿ ಜಾತ್ರೆ ಸ್ಟಾರ್ಟ್. ಇವತ್ತು ರಾಮಲಿಂಗೇಶ್ವರ ಜಾತ್ರೆ ಸ್ಟಾರ್ಟ್ ಆಗ್ಬೇಕಂದ್ರೆ ಮೂಲಕ್ಕೆ ಇವ್ರು ಪೂಜೆ ಮಾಡ್ಕೊಂಡು ಆದಿಜಮ್ಮನ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ.
ಇದು ಐತಿಹಾಸಿಕ ಇರ್ತಕ್ಕಂಥ ದೇವಸ್ಥಾನ. ಈ ಐತಿಹಾಸಿಕ ದೇವಸ್ಥಾನ ನಾವು ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಅದಕ್ಕಿಂತ ಮುಂಚೆ ನಾನು ಬೈಕೊಂಡ್ರ ಪರವಾಗಿಲ್ಲ ಒಂದು ಮಾತನ್ನ ಹೇಳ್ತೀನಿ ವೇದಿಕೆ ಮೇಲೆ. ಈ ಸಣ್ಣ ಸಣ್ಣ ಜಾತಿಗಳಲ್ಲಿ ಯಾವತ್ತು ಒಗ್ಗಟ್ಟನ್ನೇ ಪ್ರದರ್ಶನ ಮಾಡ್ತೀರಿ, ಅದು ನಮ್ಮಲ್ಲಿ ಒಂದು ಒಗ್ಗಟ್ಟು ಸ್ಟಾರ್ಟ್ ಆಗ್ತದೆ. ಒಂದು ಭಿನ್ನಾಭಿಪ್ರಾಯ ನಾವು ಇವತ್ತು ಸ್ಟಾರ್ಟ್ ಮಾಡ್ಕೊಂತೀವಿ. ವಾಡ ಗುಂಪು, ಇಡು ಗುಂಪು, ವಾಡ JDS, ಇಡು ಕಾಂಗ್ರೆಸ್, BJP, ಇದು ದಯವಿಟ್ಟು ಬೇಡ, ಇದು ದಯವಿಟ್ಟು ಬೇಡ. ಯಾಕಂದ್ರೆ ಈ ತರ ಆದ್ರೆ ನಮ್ಗೆ ತುಳಿದಾಕ್ಬಿಡ್ತದೆ. ಅದರಿಂದ ದಯವಿಟ್ಟು ನೀವುಗಳು ಈ ಒಂದು ಇದರಲ್ಲಿ ಒಗ್ಗಟ್ಟಾಗಿ ಅದಲ್ವಾ ಇಡೀ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಜಾತಿಗಳನ್ನ ಒಂದು ಸರ್ವಮತ ತಗೊಂಡೋಗಿರ್ತಕ್ಕಂಥ ಜವಾಬ್ದಾರಿಯನ್ನ ಆದಿಜಾಂಬ ಕೊಡ್ಲಿ ಅಂತ ಹೇಳ್ತಾ, ಸೊ ದಯವಿಟ್ಟು ನಾನು ತಪ್ಪಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ನಾನು ಕಾಣಿಸ್ತಾ ಇರೋದು ಹೇಳ್ತಾ ಇದ್ದೀನಿ. ನಮ್ ಇಷ್ಟೊತ್ತಿಗೆ ಎಲ್ಲೋ ಇರ್ಬೇಕಿತ್ತು, ಯಾವ್ದೋ ಮಟ್ಟಕ್ಕೆ ಹೋಗ್ಬೇಕಿತ್ತು. ಆದ್ರೆ ನಮ್ಮಲ್ಲೇ ಒಳಗುಂಪುಗಳಿಂದ ಒಳಿದ್ರಿಂದ ಈ ತರ ಆಗ್ತದೆ. ನಾನೊಬ್ಬ ಶಾಸಕನಾಗಿ ಕೇಳ್ತಾ ಇಲ್ಲ, ನಾನು ಕೂಡ ನಿಮ್ಮವನಾಗಿ ಕೇಳ್ತಾ ಇದ್ದೀನಿ, ಒಗ್ಗಟ್ಟಾಗಿ ದಯವಿಟ್ಟು ಒಗ್ಗಟ್ಟಾಗಿ ಅದಲ್ವಾ. ಇದು ಯಾಕಂದ್ರೆ ಇದು ಆದಿಜಾಂಬ ನಮ್ಮನ್ನಂತ ಪೂಜೆ ಮಾಡ್ತೀವಿ, ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಮ್ಮಲ್ಲಿ ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದೆ ಬರ್ಲಿ, ಒಳ್ಳೆ ಎಜುಕೇಶನ್ ಮುಂದೆ ಬರ್ಲಿ. ಅದರಿಂದ ಇವತ್ತು ಇವ್ರಿಗಿರ್ತಕ್ಕಂಥ ಮನ್ಸು, KH ಸಾಹೇಬ್ರಿಗಿರ್ತಕ್ಕಂಥ ಮನ್ಸು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವ್ರದೇ ಇರ್ತಕ್ಕಂಥ ಒಂದು ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿಯ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಆದಷ್ಟು ಬೇಗ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತ ನನ್ನ KH ಸಾಹೇಬ್ರಲ್ಲಿ ಕೇಳ್ಕೊಂತ, ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕನಸಂತೆ ನೀವು ಮನೆಗೆ ಬಂದು ಕರೆದ್ರಿ, ಇಬ್ರು ಜೊತೆಲಿ ಬನ್ನಿ ಅಂತ. ಯಾವತ್ತೂ ಕೂಡ ನಾನು ಅವರ ವಿರೋಧಿ ಅಲ್ಲ, ಅವ್ರನ್ನ ಯಾವತ್ತು ವಿರೋಧಿಸುವ ಹೋಗುತ್ತ ವ್ಯಕ್ತಿ ಕೂಡ ನಾನಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸಿದ್ರೆ ಒಳ್ಳೇದಾಗುತ್ತೆ. ಸೀನಣ್ಣವರು ಆಗಮಿಸಿದ್ದಾರೆ, ಅವರು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮಾರ್ಕೊಂಡಣ್ಣವರು ತಾಲೂಕು ಸಮಿತಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ MN ವೆಂಕಟೇಶ್ ಅವರು ಅವ್ರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಆಯ್ತು ಕೃಷ್ಣನ್. ಈಗ ನಮ್ಮ ದೇವರ ಸಮುದ್ರ ರಾಜಣ್ಣವರು ಈ ಒಂದು ಸಮಾಜದ ಬಗ್ಗೆ ಕಾಳಜಿರ್ತಕ್ಕಂಥವ್ರು ಅವರೊಂದೆರಡು ಮಾತು ಮಾತಾಡ್ಬೇಕಂತ ಕೋರ್ತಾ ಇದ್ರು. ಜೈ ಜಾಂಬವ. ಗುಡ್. ಇವತ್ತೊಂದು ದಿನ ಈ ಆದಿ ಜಾಂಬವನ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ಹೆಚ್ಚೆಚ್ಚಿಗೆ ಈ ಒಂದು ವಾರ್ಷಿಕೋತ್ಸವನ್ನ ಆಚರಣೆ ಮಾಡ್ಬೇಕಂತ ನಮ್ಮ ಸಾಹೇಬರು KH ಮುನಿಯಪ್ಪನವರ ಒಂದು ಕನಸು ನನಸಾಗ್ತಾ ಬರ್ತಾ ಇದೆ. ಈ ಒಂದು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಜನಪ್ರಿಯ ನಾಯಕರಾದಂತಹ KH ಮುನಿಯಪ್ಪನವರೇ, ಸಮೃದ್ಧಿ ಮಂಜುನಾಥ್ ಅವರೇ, ಮತ್ತೆ ವೇದಿಕೆಯಲ್ಲಿ ಇರುವಂತಹ ಎಲ್ಲಾ ಗಣ್ಯಾದಿ ಗಣ್ಯರೇ, ಸಮುದಾಯದವರೇ, ಆದಿಜಾಂಬವ ಏನು ನಾವೇನು ಮಾತಾಡ್ತೀವಿ, ಭರತ ಖಂಡೆ, ಭರತ ವರ್ಷೆ, ಜಂಬೂ ದ್ವೀಪೆ ಅಂತ. ಈ ಒಂದು ಜಾಂಬವಂತನ ಹೆಸರನ್ನು ತಕೊಂಡು ಈ ಭಾರತ ದೇಶಕ್ಕೆ ಜಂಬೂ ದ್ವೀಪ ಅಂತ ಮೊದಲು, ಜಂಬೂ ದ್ವೀಪ ಆದ್ಮೇಲೆನೆ ಭರತ ಖಂಡೆ, ಭರತ ವರ್ಷೆ ಅಂತ ಒಂದು ಮಹಾನುಭಾವ ಆದಿಜಾಂಬವರು. ಮಹಾಭಾರತ ಮತ್ತು ರಾಮಾಯಣದಲ್ಲೂ ಸಹ ಆತನ ಒಂದು ಪಾವಿತ್ರತೆ, ಆತನ ಒಂದು ಪಾತ್ರ ಹೆಚ್ಚೆಚ್ಚಾಗಿದೆ. ಅಂತ ಒಂದು ಸಮುದಾಯದಲ್ಲಿ ತಾವು ಹುಟ್ಟಿರೋದು ನಿಜವಾಗ್ಲೂ ಸಹ ಪುಣ್ಯ. ಈ ಒಂದು ವರ್ಷಕ್ಕೂ ಸಹ ಆದಿಜಾಂಬವನ ಪೂಜೆ ಹೆಚ್ಚೆಚ್ಚಾಗಿ ಹೋಗ್ತಾ ಇದೆ, ನಿರಂತರವಾಗಿ ಇನ್ನೂ ಸಹ ಆಗ್ಲಿ ಅಂತ ಹೇಳಿ ಈ ಒಂದು ಆದಿಜಾಂಬವಂತನ ಒಂದು ವಿಶೇಷ ಪೂಜೆಗೆ ಆಹ್ವಾನಿಸಿ 4 ಮಾತುಗಳಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಜಾಂಬವ, ಜೈ ಜಾಂಬವ. ಜಾಂಬವ ಜಾತ್ರೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದಂಥ KH ಮುನಿಯಪ್ಪ ಅವರೇ, ಶಾಸಕರಾದ ಮಂಜಣ್ಣವರೇ, ವೇದಿಕೆಯಲ್ಲಿ ಬರ್ತಕ್ಕಂಥ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಕಾರ್ಯಕ್ರಮದಲ್ಲಿ ಅನೇಕ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ನಾವು ವರ್ಷನೂ ಆದಷ್ಟು ವಿಚಾರ ಮುಟ್ಟಿಸ್ತಾ ಇದ್ದೀನಿ. ಹೊಸಬರು ಇನ್ನ ಬಂದವರೆಲ್ಲ ವಿಚಾರ ಮುಟ್ಟಿಸಿದ್ರೆ ಒಳ್ಳೆಯದು. ನಮ್ದು ಹಳೆ ಪ್ಲೇಟು, ನಿಮ್ದು ಹೊಸ ಪ್ಲೇಟ್ ಗೊತ್ತಾಗಬೇಕು ಅಲ್ವಾ? ಅದಕ್ಕೋಸ್ಕರಾಗಿ ನೀವು ಮಾತಾಡಿದ್ರೆ ಚೆನ್ನಾಗಿರ್ತದೆ ಅಂತ ನಾವು ಹೇಳಿದ್ರೆ ನಾನೇ ಮಾತಾಡ್ಬೇಕಂತ ಹೇಳಿದ್ರು. ಅಲ್ಲಿ ಭಕ್ತಾದಿಗಳು ಕುತ್ಕೊಂಡಿದ್ದಾರೆ, ನಿದ್ದೆ ಹೋಗ್ತಾರನೋ ಗೊತ್ತಿಲ್ಲ. ತಮ್ಮ ಹೆಸರೇನ? ರಾಜಣ್ಣವರು ಜೈಜಾಂಬು ಅಂದ್ರು. ಯಾರಿಗೆ ಜೈಜಾಂಬವ? ಅವ್ರಿಗೊಬ್ರಿಗೇನಾ? ಅದಕ್ಕೆ
ಜೈ ಜಾಂಬವ ಅಂದ್ರೆ ನಾವು ಜೈ ಅಂದ್ರೆ ಜಾಂಬವನ್ಗೆ ಶಕ್ತಿ ಬರುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ. ಆತನಿಗೆ ಹೆಚ್ಚು ಶಕ್ತಿ ಬಂದ್ರೆ, ಆತನಿಗೆ ಹೆಚ್ಚು ಶಕ್ತಿ ಕೊಟ್ರೆ ನಾವು ಶಕ್ತಿಹೀನರಿಗೆ ಶಕ್ತಿ ಬರುತ್ತೆ. ಇಷ್ಟೇ ಮರ್ಮ. ಅದಕ್ಕೆ ನೀವು ದೇವಸ್ಥಾನ ತಿರುಪತಿಗೆ ಹೋದ್ರೆ ತಿರುಪತಿ ಬೆಟ್ಟ ಹತ್ತದಾಗಿನಿಂದ ಇಳಿಯೋವರೆಗೂ ವೆಂಕಟರಮಣ ಸ್ವಾಮಿ, ಗೋವಿಂದ ಸ್ವಾಮಿ, ಗೋವಿಂದ 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 ಅಂತಾರೆ. ಆ ಶಕ್ತಿ ಎಲ್ಲ ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಅಲ್ಲಿ ಮಹಾಶಕ್ತಿ ಇರೋದು. ಧರ್ಮಸ್ಥಳಕ್ಕೆ ಹೋದ್ರೆ ಮಂಜುನಾಥನ್ ನೆನೆಸ್ತಾ ಇರ್ತಾರೆ, ಅದಕ್ಕೆ ಅಲ್ಲಿ ಶಕ್ತಿ ಹೋಗೋದು. ಇಲ್ಲಿ ಕೆಲವು ಮರ್ಮಗಳಿವೆ, ಧರ್ಮ ಸೂಕ್ಷ್ಮಗಳು ನಮ್ಮವರು ಧರ್ಮದಲ್ಲಿ ತಿಳಿಸಿಲ್ಲ. ತಿಳ್ಸೋಕ್ ಹೋದ್ರೆ ಇವ್ರು ತಿಳ್ಕೊಳಕ್ ಹೋಗಲ್ಲ. ನಮಗೇ ಜಾಸ್ತಿ ಗೊತ್ತಿದೆ ಇವ್ರೇನ್ ಹೇಳೋದು ಅಂತ ನಮ್ಮವ್ರು ತಿಳ್ಕೊಂಬ. ಆ ಧರ್ಮ ಸೂಕ್ಷ್ಮಗಳು ಅರಿವಿಲ್ಲದ ಕಾರಣ ನಾವು ದಿಕ್ಕಾಪಾಲಾಗಿ ಹೋಗ್ತಾ ಇದ್ದೀವಿ. ಇಷ್ಟೇ. ಅದಕ್ಕೆ ದಯವಿಟ್ಟು ನಾನು ಜೈ ಜಾಂಬವ ಅಂತೀನಿ. ನಿದ್ದೆ ಹೋಗೋರು, ಕುಂತಿರೋರು, ಈ ಕಡೆ ನೋಡೋರು ಜೈ ಜೈ ಜಾಂಬವ ಅಂತೀರಾ? ಜೈ ಜಾಂಬವ, ಜೈ ಜಾಂಬವ, ಜೈ ಜಾಂಬವ. ನಾನು ಅನೇಕ ಸರಿ ನಿಮಗೆ ಉಪದೇಶ ಕೊಟ್ಟಿದ್ದೆ. ಬೆಳಗ್ಗೆನೆ ಪೂಜೆ ಆಗೋವಾಗ, ನಿಮ್ಮ ಶಕ್ತಿಯಾನುಸಾರ ಪೂಜೆ ಮಾಡುವಾಗ 18 ಸರಿ ಈ ಮಂತ್ರವನ್ನ ಪಠನ ಮಾಡಿ, ಶ್ರೀ ಜಾಂಬವ, ಜೈ ಜಾಂಬವ, ಜೈ ಜೈ ಜಾಂಬವ ಅಂತ. ನಿಮಗೆ ಒಂದು ಕಿಂಚತ್ತಾದ್ರೂ ಸಾಸಿವೆ ಕಾಳಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದೆ. ಎಷ್ಟು ಜನ ಆಚರಣೆ ಮಾಡ್ತೀರೋ ಗೊತ್ತಿಲ್ಲ. ನಾನು ದಿನಕ್ಕೆ 1000 ಸರಿ ಜಾಂಬವನನ್ನು ನೆನೆಸ್ತೀನಿ. ನನ್ನ ಧರ್ಮ. ಅದಕ್ಕೋಸ್ಕರಾಗಿ ನೀವು ನೆನೆಸಿದ್ರೆ ನಿಮ್ಗೆ ಪುಣ್ಯ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ಪುಣ್ಯಕ್ಷೇತ್ರದಲ್ಲಿ ನಾವು KH ಮುನಿಯಪ್ಪ ಅವರು 40 ವರ್ಷಗಳ ಹಿಂದೆ ಬಂದಾಗ ಯಾವ ಸ್ಥಿತಿ ಇತ್ತು, ಇವಾಗ ನೋಡ್ತಾ ಇದ್ರೆ ನಮ್ಗೆ ಸ್ವರ್ಗದಲ್ಲಿದ್ದೀವಿ ಅನ್ಸುತ್ತೆ. ನಾವು ಸ್ವರ್ಗದಲ್ಲಿದ್ದೀವಿ ಅನ್ಸುತ್ತೆ. ಈ ಸಮಾಜಕ್ಕೆ ಎಂತ ಒಂದು ಶಕ್ತಿ ಬಂದಿದೆ ಅಂತ. ಕೆಲವರು ಹೇಳ್ತಾರೆ, ಕೆಲವರು ಜಾಂಬುವನು ಮಾದಿಗನಂತ. ತಪ್ಪಮ್ಮ, ಜಾಂಬುವನು ಮಾದಿಗನಲ್ಲ. ಭೂಮಿಗಿಂತ ಮೊದಲೇ ಹುಟ್ಟಿದಂತ ಜಾಂಬುವನಾದ್ರೆ ಅಲ್ಲಿಂದ ಇಲ್ಲಿವ್ರು ಮಾದಿಗರ ಇದ್ದಾರ? KH ಮುನಿಯಪ್ಪನ ಮಕ್ಕಳು ಹುಟ್ಟಿದ್ರೆ KH ಅಪ್ಪನ ಮಕ್ಕಳು, ಶಂಕರಪ್ಪನ ಮಕ್ಕಳು. ಇವಾಗ ಜಾಂಬುವನ ಒಬ್ಬನೇ ಇದ್ದಾನ? 840 ಕೋಟಿ ಪ್ರಪಂಚದ ಪಾಪ್ಯುಲೇಷನ್. ಇವತ್ತಿನ ಪಾಪ್ಯುಲೇಷನ್ ಪ್ರಪಂಚದಲ್ಲಿ 840 ಕೋಟಿ. 840 ಕೋಟಿಯ ಮೂಲ ಪುರುಷ ಜಾಂಬವಂತ. ಯಾವುದೇ ಧರ್ಮ ಇರ್ಬೋದು, ಯಾವುದೇ ಧರ್ಮ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಅವ್ರು ಯಾರು ನೆನೆಸಿದಕ್ಕೋಸ್ಕರಾಗಿ ನಾವು ಮಾಡ್ತಾ ಇರೋದ್ರಿಂದ ಕೆಲವ್ರು ಅನ್ಕೊಂಡ್ಬಿಟ್ಟಾರೆ ಪೂಜೆ ಮಾಡ್ತಾ ಇರ್ತವ್ರು ಮಾದಿಗರು, ಜಾಂಬೂನು ಮಾದಿಗರು ಸೀಮಿತ ಅನ್ಕೊಂಡ್ಬಿಟ್ಟಾರೆ. ಇಷ್ಟೇ ಮರ್ಮ ಇರೋದು. ಗಣೇಶ ಬ್ರಾಹ್ಮಣರು, ಲಿಂಗಾಯತರು, ಗೌಡ್ರು 6500 ಜಾತಿಯವರು ಗಣೇಶನ ಮಡಗ್ತಾರೆ. ಗಣೇಶ ಹಬ್ಬನ ದಿವಸ ಮಾದಿಗರು ಮಡಗ್ತಾರೆ. ಮಾದಿಗರು ಮಡಗಿದ ಗಣೇಶನಕ್ಕೆ ಬ್ರಾಹ್ಮಣ ಬಂದು ಪ್ರಸಾದ ತಗೊಳಲ್ಲ. ಮಾದಿಗರ ಗಣೇಶ, ಒಲೆಯರ್ ಗಣೇಶ, ಗೌಡ್ರ ಗಣೇಶ ಅಂತಾರೆ ನಮ್ಮಲ್ಲಿ. ಅದೇ ರೀತಿನೇ ಜಾಂಬೂನನ್ನ ಮಾದಿಗರು ಪೂಜೆ ಮಾಡ್ತಾ ಇರೋದ್ರಿಂದ ಈ ಸಮಾಜದ 6500 ಜಾತಿಗಳು ಹಿಂದೂ ಧರ್ಮದಲ್ಲಿರೋರು ಈ ಮಾದಿಗರಿಗೆ ಸಂಬಂಧಪಟ್ಟಂದಾಗ ಜಾಂಬವಂತ, ನಮಗ್ ಸಂಬಂಧ ಇಲ್ಲ ಅಂತ ತಿಳ್ಕೊಂಬಿಟ್ಟಾರೆ. ತಪ್ಪು. ಈ ಧರ್ಮದ ಸೂಕ್ಷ್ಮಗಳು ಇಲ್ಲಿದೆ. ಎಲ್ಲಾ ಜಾತಿಗೂ ಎಲ್ಲಾ ಧರ್ಮಕ್ಕೂ ಮೂಲ ಪುರುಷ ಅಂತ ಜಾಂಬವನು. ಅವ್ರ ಆಶೀರ್ವಾದ ತಮ್ಗೆಲ್ರಿಗೂ ಇರಬೇಕು. ಇದನ್ನ ನೀವು ಅದನ್ನ ಅಳವಡಿಸ್ಕೊಂಡ್ರೆ ನಿಮ್ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಇವ್ರಿಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಇವ್ರಿಗೊಂದು ಮೀಟಿಂಗ್ ಇರುತ್ತೆ, ಬಂದಿದ್ದಾರೆ ಭಕ್ತಾದಿಗಳು ಸಹ ಇದೆ. ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಅನ್ಸುತ್ತೆ. ನಾನು ಮಾತ್ರ ಮುಗಿಸ್ತೇನೆ. ಜೈ ಜಾಂಬವ. ಸಂವತ್ಸರ ವಾರ್ಷಿಕೋತ್ಸವ ವಿಜಯಾತ್ರ జాతరను విచ్చేసినటువంటి రాజకీయ పెద్దలకు మంత్రి గారు KH మునియప్ప గారికి సమృద్ధి మంజునాథ్ ఎమ్మెల్యే గారికి అందరికీ రాంప్రసాద్ చక్రకు మిగిలిన నాయకులందరికీ నాకు పేరు తెలియదు, అందరికీ కూడా ఆయన ఆరోగ్య ఐశ్వర్య ప్రాప్తిరస్తు, దీర్ఘాయుష్మాన్ భవ. ఓం శతమానం భవతి శతాయు పురుష శతేంద్రియ ఆయుష్యేంద్రియ ప్రతిష్టతి.
ఓం సల్వక్షణ శ్రీమార్కండ బ్రహ్మస్వరూపం ధనకల్ప వస్తువాహ ఆయుష్మాన్ భవ. ఎక్కువ టైం తీసుకోకుండా ఇక్కడికి విచ్చేసినటువంటి భక్తులందరికీ కూడా ఒక చిన్న కోరిక, దయచేసి ప్రతి సంవత్సరము పెరుగుతూ ఉంటారు భక్తులు. ఈ సంవత్సరం ఇంకా జాస్తిగా పెరిగినారు భక్తులు. ఆ భక్తులు క్రమశిక్షణ పాటిస్తూ ఇక్కడ కమిటీ వాళ్ళు కూడా శ్రద్ధ తీసుకోవాలి. ఒక విఐపీలు వచ్చినప్పుడు కూడా సామాన్య భక్తులను అదే క్యూలో పంపిస్తే ఇద్దరికి ఇబ్బందులు వస్తాయి. అక్కడ ఆలయ ప్రవేశం చాలా కష్టంగా ఉంటుంది. కాబట్టి దయవుంచి కమిటీ వాళ్ళు కొంచెం శ్రద్ధ తీసుకొని ఆ డిసిప్లైన్ మెయింటైన్ చేయాలని చెప్పేసి కోరుకుంటూ, జాంబవంతుని గురించి ఒకే ఒక మాట చెప్పి ముగిస్తాను. ఆయన మానవ మాతృడు కాడు, దేవతలకే దేవుడు. ఓంకార ప్రణవ శబ్దానికి అకారానికి అధినాయకుడు. తనే విష్ణువు, తనే బ్రహ్మ, తనే ఈశ్వరుడు. అందుకే గురు బ్రహ్మ, గురుర్ విష్ణు, గురుదేవో మహేశ్వర, గురు సాక్షాత్ పరబ్రహ్మం, తస్మై శ్రీ జాంబవంతాయ నమః అని మూల శ్లోకం ఉంది. ఆయనకు మించినటువంటి దైవం అందరూ ఉండారు. రామలింగేశ్వర స్వామికి అతను క్షేత్రపాలికుడుగా ఉన్నాడు. ఇక మీదట మనము ఈ జాతర జరిపేటప్పుడు దయచేసి ఈయన మూల విరాట్టును ఇక్కడ క్షేత్రపాలకులు దర్శించుకున్న పిదప అందరూ కూడా రామలింగేశ్వర స్వామి ఆశీర్వచనాలు కూడా తీసుకోవాలి. అది ధర్మము, ఆలయ క్రమశిక్షణ. ఈడ తీసుకొని వెళ్ళిపోయినాము కదా, మనకు ఏమీ జరగలేదు అని అనుకోకూడదు. ఇక్కడ తీసుకున్న తర్వాత రామలింగేశ్వర ఆలయంలో కూడా ప్రవేశం చేసి అక్కడ కూడా ఆశీర్వాదాలు తీసుకొని పోతే మనకు మంచి జరుగుతుందని శాస్త్రాలు చెబుతున్నాయి. ఈ అవకాశాన్ని ఇచ్చినటువంటి అందరికీ కూడా మరొకసారి నా ఆశీస్సులు తెలియజేస్తూ, కమిటీ ఇంత శ్రద్ధ వహించి తక్కువ దినాల్లో ఇంత శ్రమ పడినందుకు వాళ్లకు నా ఆశీస్సులు, నా ధన్యవాదాలు. పురోగతి ఇంకా ఉత్తరోత్తర 10 మంది కూడా రాని ఒక సంవత్సరంలో ఈరోజు 10,000 మంది దాకా వచ్చేంత వరకు కృషి చేసిన అందరికీ, ప్రతి ఒక్కరు కృషి చేసి ఉన్నారు. దీంట్లో గాలి పీల్చినోడు ఉన్నాడు, నిలబడుకున్నోడు ఉన్నాడు, మాట సహాయం చేసినోడు ఉన్నాడు, అధికారం చూపించిన వాళ్ళు ఉన్నారు, బెంబలం చూపించిన వాళ్ళు ఉన్నారు, డబ్బు ఇచ్చిన వాళ్ళు ఉన్నారు, ఈ ధ్వజస్తంభం కట్టించిన వాళ్ళు ఉన్నారు, శిలా విగ్రహాన్ని ఇంతమంది కృషితో ఈరోజు ఇంతమంది భక్తాదులు వచ్చేసినందుకు నాకు చాలా ఆనందంగా ఉంది. ఇది ప్రతి సంవత్సరము ప్రపంచవ్యాప్తంగా అంత అమోఘంగా జరగాలని మీకు అందరికీ ఆశీర్వదిస్తూ సెలవు తీసుకుంటున్నాను.